ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವಾಗ ಸಂಜೆಯಿಂದ ಅಂದರೆ ಟೈಮ್ ಆಲ್ರೆಡಿ 8 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ನಂದಿನಿದು ಆ್ಯನಿವರ್ಸರಿ ಇತ್ತು, ಹಾಗಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಬಾ ಅಂತ ಕರೆದೆ, ಹಂಗಾಗಿ ಬರ್ತೀನಿ ಅಂತಂದರು. ಏನೇನು ಬರ್ತಾಯಿದ್ದಾರೆ, ಒಂದು 10 to 15 minutes ಬರ್ತಾರೆ. ಇವಾಗ ಇನ್ನು ಅಡುಗೆ ಮಾಡಿಲ್ಲ, ಅವಳೇ ಬಂದ್ಬಿಟ್ಟು ಮಾಡ್ತಾಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಆ್ಯಂಡ್ ನಾನು ಕೂಡ ಹೋಗಿ ಕೇಕ್ ತೊಗೊಂಡು ಬಂದಿದ್ದೀನಿ. ಅವ್ರದ್ದು ಒಂದು ಜೋಡಿ ಫೋಟೋನ ನಾನು ಫ್ರೇಮ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ, ಅವ್ರು ಇನ್ನೂ ತಂದು ಕೊಟ್ಟಿಲ್ಲ. ಇವಾಗ ತಾನೇ ಫೋನ್ ಮಾಡಿ ಹೇಳಿದ್ದೀನಿ, ಅಣ್ಣ ಬೇಕು ಇವಾಗಲೇ ನನಗೆ ತಗೊಬಂದು ಕೊಡಿ ಅಂತ. ನೋಡಬೇಕು ಏನು ಮಾಡ್ತಾರೆ ಅಂತ. ಬೆಳಿಗ್ಗೆ ತಂದು ಕೊಡ್ತೀನಿ ಮೇಡಮ್ ಅಂತಿದ್ರು. ಇಲ್ಲ ಅಣ್ಣ ನಂಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ದೀನಿ. ನೋಡೋಣ, ಅವ್ರು ತಂದಾಗ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಪಾಪು ಮಲ್ಕೊಂಡಿದ್ದಾನೆ. ವೆಂಕಿ ಇಲ್ಲ, ಇವತ್ತು ಹಾಸನ್ಗೆ ಹೋಗಿದ್ದಾನೆ. ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. ಬೇಗ ಬಾ ಅಂತ ಹೇಳಿದ್ದೀನಿ. ನೋಡೋಣ, ಒಂದು 9 o'clock ಅಷ್ಟರಲ್ಲಿ ಬರ್ತೀನಿ ಅಂದಿದ್ದಾನೆ. ಎಸ್ ಗೈಸ್, ಅವರು ಬಂದಮೇಲೆ ಅಡುಗೆ ಮಾಡಿಕೊಂಡು ಏನು ಸ್ಪೆಷಲ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಹಾಗೆ ಸೆಲೆಬ್ರೇಷನ್ ಕೂಡ ತೋರಿಸ್ತೀನಿ. ಎಸ್, ಅವ್ರು ಬಂದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಕೇಕ್ ಏನು ಆರ್ಡರ್ ಕೊಟ್ಟಿರಲಿಲ್ಲ, ಇಲ್ಲೇ ಪಕ್ಕದಲ್ಲಿ ಚೆನ್ನಾಗಿರುತ್ತೆ ಕೇಕೆಲ್ಲ, ಹಂಗಾಗಿ ಅಲ್ಲೇ ತರೋಣ ಅಂತ ಬಂದಿದ್ದೆ. ಹನಿ ಕೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಆಲ್ರೆಡಿ ಆರ್ಡರ್ ಆಗಿತ್ತು. ಸೊ ಹಂಗಾಗಿ ನಾನು ಪೈನಾಪಲ್ ಕೇಕ್ ತೊಗೊಂಡು ಬಂದಿದ್ದೀನಿ. ಸ್ಪೈಸಸ್ ಎಲ್ಲ ಐಟಮ್ ತಿಂಗಳು 25 ಮೇಲೆ ಹೋಗೋದು. ಹಂಗೆ ನಿಂತ್ಕೊಂಡು ಗೋಡಂಬಿ ಅವರು ಮನೆಗೆ ಬರೋಷ್ಟರಲ್ಲಿ 8 o'clock ಆಗೋಯಿತು. ಸೊ ನಂದಿನಿ, ಅವ್ರ ಹಸ್ಬೆಂಡು ಮತ್ತು ತಮ್ಮನ ಹೆಂಡತಿ ಎಲ್ಲರೂ ಬಂದಿದ್ದರು. ವೆಂಕಿ ಇನ್ನೂ ಬಂದಿಲ್ಲ. ಸೊ ನಾನು ಮತ್ತು ನಂದಿನಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಯಾವಾಗಲೂ ಅವಳೇ ಮಾಡೋದು, ನಾನು ಜಸ್ಟ್ ಅಲ್ಲಿ ಏನಾದರೂ ಹೆಲ್ಪ್ ಮಾಡ್ತಿರ್ತೀನಿ ಅಷ್ಟೇ. ಎಲ್ಲ ಅಡುಗೆನೂ ಅವಳೇ ಮಾಡಿಕೊಡ್ತಾಳೆ. ಇವಾಗ ಅಡುಗೆ ಎಲ್ಲ ಮುಗಿಸಿ ಕೇಕ್ ಕಟ್ಟಿಂಗ್ ಮಾಡಿ ಊಟ ಮಾಡ್ಕೋಬೇಕು. ಮಕ್ಕಳೆಲ್ಲರೂ ಆಟ ಆಡ್ಕೋತಾ ಇದ್ದಾರೆ. ಆ್ಯಂಡ್ ಊಟಕ್ಕೆ ನಾನ್ ವೆಜ್ ಏನೂ ತಂದಿರಲಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ಅವರು ನಾನ್ ವೆಜ್ ಏನೂ ತಿನ್ನಲ್ಲ ಅಂತಂದರು. ಹಾಗಾಗಿ ಮಶ್ರೂಮ್ ತೊಗೊಬಂದಿದ್ಲು. ಸೊ ಮಶ್ರೂಮ್ ಬಿರಿಯಾನಿ ಮಾಡಿ ಮತ್ತು ಹಾಲ್ಕೀರು ಬಜ್ಜಿ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಆ್ಯಂಡ್ ಹಾಗೆ ನಾನು ಫೋಟೋ ಫ್ರೇಮಿಗೆ ಬೇರೆ ಹೇಳಿದ್ನಲ್ವ, ಅವರು ಇವಾಗ ಆಗಲ್ಲಕ್ಕ ಬೆಳಗ್ಗೆ ತಂದು ಕೊಡ್ತೀನಿ ಅಂತಂದರು. ಎಲ್ಲೋ ಹೊರ್ಗಡೆ ಹೋಗ್ಬಿಟ್ರಂತೆ. ಸೊ ಲೇಟ್ ಆಯಿತು, ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೆಳಗ್ಗೆ ತಂದು ಕೊಡ್ತೀವಿ ಅಂದರು. ಸರಿ ಓಕೆ ಅಂತ ನಾನು ಸುಮ್ಮನಾದೆ. ಚರಿನೂ ಕೂಡ ಆರಾಮಾಗಿ ಆಟಾಡ್ಕೋತಾ ಇದ್ದಾನೆ. ಇವಾಗ ಇನ್ನೇನು ಅಡುಗೆ ಎಲ್ಲ ಮುಗಿಯುತ್ತೆ, ಇನ್ನೇನು ವೆಂಕಿ ಕೂಡ ಬರ್ತಾನೆ. ಅಷ್ಟರಲ್ಲಿ ನಾವು ಅಡುಗೆ ಎಲ್ಲ ಮುಗಿಸಿದ್ರೆ ಆಮೇಲೆ ಕೇಕ್ ಕಟಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 9:30 ಆಗೋಯಿತು. ಇನ್ನೇನು ಚೆರ್ರಿಗೆ ಊಟ ಮಾಡಿಸ್ಬಿಟ್ರೆ ಅವ್ನು ಆರಾಮಾಗಿ ಮಲ್ಕೋತಾನೆ. ಆಮೇಲೆ ಬೇಕಾದರೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಚೆರ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ. ಯೂಶ್ವಲಿ ಇನ್ನೇನು ಚೆರ್ರಿಗೆ ರಾಗಿ ಸರಿನ ಕೊಟ್ಟೆ. ಸೊ ಅವನು ಆರಾಮಾಗಿ ತಿಂದ್ಕೊಂಡ. ಅದಾದಮೇಲೆ ಇವಾಗ ನಾವು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ಕಂದ ಕುತ್ಕೊಬೇಡ ಕಣೋ. ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಬರ್ಬೇಕು, ಒಂದೇ ಒಂದು ಫೋಟೋ ಬರಬೇಕು. ಬಾರೋ ಒಂದು ಕೆಲಸ ಮಾಡ್ತೀವಿ, ಇಲ್ಲಿ ಹೋಯ್ತಿ ಅಲ್ವಾ? ಸಾಕು. ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಮಶ್ರೂಮ್ ಬಿರಿಯಾನಿ ಮತ್ತು ಹಾಲ್ಕೀರು ಹಾಕಿ ಬಜ್ಜಿ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ನಲ್ವ.
ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಅವ್ರು ಹೊರಡೋಷ್ಟರಲ್ಲಿ 11:30 ಆಗೋಯ್ತು ಟೈಮು. ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ ಮನೆಗೆ. ಉಳ್ಕೊಳ್ಳಿ ಅಂತ ಅಂದ್ವಿ, ಇನ್ನೇನೋ ಇಲ್ಲೇ ಪಕ್ಕದಲ್ಲಿ 5 ಮಿನಿಟ್ಸ್ ಜರ್ನಿ ಅಷ್ಟೇ ಅಲ್ವಾ, ಸೊ ಹಂಗಾಗಿ ಇಲ್ಲ ಹೊರಡ್ತೀವಿ ಅಂತಂದರು. ಎಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.